ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ ಪಂಜಾಬ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಆರ್ಸಿಬಿಯ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದ ದಿನೇಶ್ ಕಾರ್ತಿಕ್ ಅವರು ಮತ್ತೆ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡ್ತಾರೆ ಎಂಬ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ಹರಿದಾಡುತ್ತಿವೆ. ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ದಿನೇಶ್ ಕಾರ್ತಿಕ್ ಅವರ ಅದ್ಭುತ ಇನ್ನಿಂಗ್ಸ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಅವರಿಗೆ ಬರುವಂತ T20 ವಿಶ್ವಕಪ್ ನಲ್ಲಿ ಮತ್ತೆ ಅವಕಾಶ ನೀಡಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ಸಿಬಿ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವಿನ ಮಹತ್ವದ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಈ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 176 ರನ್ಗಳನ್ನು ಕಲೆ ಹಾಕಿತ್ತು. ಆದರೆ 177 ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡ ವಿರಾಟ್ ಕೊಹ್ಲಿ ಅವರ ಸ್ಫೋಟಕ 77 ರನ್ಗಳ ಹೊರತಾಗಿಯೂ ಕೂಡ ದಿಢೀರನೆ ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತ್ತು. ಈ ಹಂತದಲ್ಲಿ ಆರ್ಸಿಬಿ ಸೋತೇ ಬಿಡ್ತು ಎಂಬ ಸ್ಥಿತಿಯಲ್ಲಿತ್ತು. ಆದರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇನ್ನೊಮ್ಮೆ ಆರ್ಸಿಬಿಗೆ ಆಸರೆಯಾಗಿದ್ದು ಗ್ರೇಟೆಸ್ಟ್ ಫಿನಿಷರ್ ಆಗಿರುವ ದಿನೇಶ್ ಕಾರ್ತಿಕ್ ಅವರು. ಕಳೆದ ಹಲವು ಸೀಸನ್ ಗಳಿಂದ ದಿನೇಶ್ ಕಾರ್ತಿಕ್ ಅವರು ಆರ್ಸಿಬಿ ಪರ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಆದರೆ ಕಳೆದ ಸೀಸನ್ ನಲ್ಲಿ ಇವರ ಬ್ಯಾಟ್ ನಿಂದ ತಕ್ಕ ಮಟ್ಟಿಗೆ ರನ್ಗಳು ಹೊರಬಂದಿರಲಿಲ್ಲ. ಮತ್ತೆ ಆರ್ಸಿಬಿ ಇವರನ್ನು ಈ ವರ್ಷ ರಿಟೇನ್ ಮಾಡುವುದು ಕೂಡ ತುಂಬಾ ಕಷ್ಟ ಎಂದು ಹೇಳಲಾಗುತ್ತಿತ್ತು. ಆದರೆ ಅಚ್ಚರಿ ಎಂಬಂತೆ ಆರ್ಸಿಬಿ ದಿನೇಶ್ ಕಾರ್ತಿಕ್ ಅವರನ್ನು ರಿಟೇನ್ ಮಾಡಿಕೊಳ್ಳುವ ಮೂಲಕ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತ್ತು. ಆದರೆ ಆರ್ಸಿಬಿಯ ನಿರೀಕ್ಷೆಗೆ ತಕ್ಕಂತೆ ಬ್ಯಾಟ್ ಬೀಸುತ್ತಿರುವ ದಿನೇಶ್ ಕಾರ್ತಿಕ್ ಅವರು ಈಗ ಆರ್ಸಿಬಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ಲೋಕ್ಸ್ ಅವರಲ್ಲಿ ಪಂಜಾಬ್ ವಿರುದ್ಧ ಅದ್ಭುತ ಬ್ಯಾಟಿಂಗ್ ನಡೆಸಿದ ದಿನೇಶ್ ಕಾರ್ತಿಕ್ ಅವರು ಕೇವಲ 10 ಎಸೆತಗಳಲ್ಲಿ 2 ಸಿಕ್ಸರ್ ಮತ್ತೆ 3 ಬೌಂಡ್ರಿಗಳ ನೆರವಿನಿಂದ ಭರ್ಜರಿ 28 ರನ್ಸ್ ಇಡಿಸಿ ಆರ್ಸಿಬಿಯ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಮತ್ತೆ ಈ ಹಿಂದೆ ನಡೆದ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿಯೂ ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ 26 ಎಸೆತಗಳಲ್ಲಿ 38 ರನ್ಸ್ ಇಡಿಸಿ ಆರ್ಸಿಬಿ ಉತ್ತಮ ಸ್ಕೋರ್ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆದರೆ ಈಗ ಫಿನಿಷರ್ ಆಗಿ ಮತ್ತೆ ಅಬ್ಬರಿಸುತ್ತಿರುವ ದಿನೇಶ್ ಕಾರ್ತಿಕ್ ಅವರು ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಬಹುದು ಎಂದು ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿವೆ. ಐಪಿಎಲ್ ಮುಗಿದ ಬಳಿಕ T20 ವಿಶ್ವಕಪ್ ನಡೆಯಲಿದೆ. ಈ ವಿಶ್ವಕಪ್ ನಲ್ಲಿ ದಿನೇಶ್ ಕಾರ್ತಿಕ್ ಅವರು ಫಿನಿಷರ್ ಆಗಿ ಮತ್ತೆ ಭಾರತ ತಂಡಕ್ಕೆ ಸೇರಿಕೊಳ್ಳಬಹುದು ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚಿಸುತ್ತಿದ್ದಾರೆ. ಕಳೆದ 2022ರ ವಿಶ್ವಕಪ್ ನ ಮೊದಲು ಕೂಡ ದಿನೇಶ್ ಕಾರ್ತಿಕ್ ಅವರು ಇದೇ ರೀತಿ ಪ್ರದರ್ಶನ ನೀಡಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದರು. ಆದರೆ ಈಗ 2024ರ T20 ವಿಶ್ವಕಪ್ ನ ಮೊದಲು ಕೂಡ ದಿನೇಶ್ ಕಾರ್ತಿಕ್ ಅವರು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರಿಯುವ ಮೂಲಕ ಮತ್ತೆ ಕಂಬ್ಯಾಕ್ ಮಾಡುವ ಸೂಚನೆ ನೀಡುತ್ತಿದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿರುವ ದಿನೇಶ್ ಕಾರ್ತಿಕ್ ಅವರು, ಕಳೆದ ಸೀಸನ್ ಆರ್ಸಿಬಿ ಸೋತಾಗ ನನ್ನ ವಿರುದ್ಧವೂ ಕೂಡ ಸಾಕಷ್ಟು ಟ್ರೋಲ್ಗಳು ಕಂಡು ಬಂದವು. ಆದರೆ ಥ್ಯಾಂಕ್ಫುಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ನನ್ನನ್ನು ರಿಟೇನ್ ಮಾಡಿಕೊಂಡು ನನಗೆ ಇನ್ನೊಂದು ಅವಕಾಶ ನೀಡಿತು. ಮತ್ತೆ ಐಪಿಎಲ್ ಶುರುವಾಗುವ ಮುಂಚೆಯೂ ಕೂಡ ನಾನು ಡೊಮೆಸ್ಟಿಕ್ ಸರ್ಕ್ಯೂಟ್ ನಲ್ಲಿ ತುಂಬಾ ಕಠಿಣ ಪರಿಶ್ರಮ ವಹಿಸಿದ್ದೆ. ಅದೇ ಕಾರಣಕ್ಕೆ ಉತ್ತಮ ಫಾರ್ಮ್ ಕೂಡ ರಿಟರ್ನ್ ಬಂದಿದೆ. ಈಗ ನಾನು ಉತ್ತಮ ಟಚ್ ನಲ್ಲಿದ್ದೇನೆ. ಇದು ಆರ್ಸಿಬಿಗೂ ಕೂಡ ತುಂಬಾ ಸಹಾಯವಾಗುತ್ತಿದೆ. ನನ್ನ ಪರ್ಸನಲ್ ಮೈಲ್ಸ್ಟೋನ್ ಗಿಂತ ಆರ್ಸಿಬಿ ಗೆಲ್ಲುವುದು ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ಮತ್ತೆ ನೀವು T20 ವಿಶ್ವಕಪ್ ಆಡಲು ಬಯಸುತ್ತೀರಾ ಎಂಬ ಹೇಳಿಕೆಗೆ ಉತ್ತರ ನೀಡಿರುವ ಡಿಕೆ ಅವರು, ಸದ್ಯಕ್ಕಂತೂ ನನ್ನ ಮುಂದೆ ಆ ರೀತಿಯ ಯಾವುದೇ ಆಲೋಚನೆ ಇಲ್ಲ. ಆದರೆ ಟೀಮ್ ಇಂಡಿಯಾಗೆ ಒಳ್ಳೆಯದಾಗುವುದಾದ್ರೆ ನಾನು ಖಂಡಿತವಾಗಿಯೂ ಕೂಡ ಆಡಲು ಬಯಸುತ್ತೇನೆ. T20 ವಿಶ್ವಕಪ್ ಗಾಗಿ ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ. ಮುಂದೇನಾಗ್ತದೆ ಅದನ್ನು ಕಾದು ನೋಡೋಣ ಎಂದು ದಿನೇಶ್ ಕಾರ್ತಿಕ್ ಅವರು ಪಂದ್ಯ ಮುಗಿದ ಬಳಿಕ ಮಾತನಾಡಿದ್ದಾರೆ. ವೀಕ್ಷಕರೇ, ದಿನೇಶ್ ಕಾರ್ತಿಕ್ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.